ಕುಮಾರಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರೋ ನಟ ದರ್ಶನ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂದ್ರೆ ಎಂತವರಿಗೂ ಕೂಡ ಶಾಕ್ ಆಗೇ ಆಗುತ್ತೆ. ಆದ್ರೆ ಅದೆಲ್ಲ ಸುಳ್ಳು ಸುದ್ದಿ ಅಂತ ಅಲೋಕ್ ಕುಮಾರ್ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ನಾಳೆ 23ನೇ ಮದುವೆ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಮಗ ಹಾಗೂ ಪತ್ನಿಯ ಒಳ ಸಂದರ್ಶನಕ್ಕೆ ಅವಕಾಶವನ್ನ ನೀಡುವಂತೆ ಜೈಲು ಸೂಪರಿಂಟೆಂಡೆಂಟ್ ಪರ್ಮಿಷನ್ ಅನ್ನ ಕೊಟ್ಟಿದ್ದು ಜೈಲಿನಲ್ಲೇ ವಿಶಸ್ ವಿನಿಮಯ ಆಗಲಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಈ ಹಾಡಿನ ಲಿರಿಕ್ಸ್ಗೂ ಸದ್ಯಕ್ಕೆ ವಿಜಯಲಕ್ಷ್ಮಿ ಇರೋ ಸ್ಥಿತಿಗೂ ಸಿಂಕ್ ಆಗುತ್ತೆ. ಕಳೆದ ವರ್ಷ ಇದೇ ದರ್ಶನ್ ಜೊತೆ ಜಾಲಿಯಾಗಿದ್ದ ವಿಜಯಲಕ್ಷ್ಮಿಗೆ ಇಂದು ನಾನಿಲ್ಲಿ ನನ್ನವನ್ನು ಅಲ್ಲಿ ಅನ್ನೋ ರೀತಿಯಾಗಿದೆ. ದಚ್ಚು ವಿಜಯಲಕ್ಷ್ಮಿ ದಾಂಪತ್ಯಕ್ಕೆ 23 ವರ್ಷ. ವಿರಹದ ನೋವು ನಾನೊಂದು ತೀರ ನೀನೊಂದು ತೀರ. ನಾಳೆಗೆ ದರ್ಶನ್ ವಿಜಯಲಕ್ಷ್ಮಿ ಮದುವೆಯಾಗಿ 23 ವರ್ಷ. ಅದೇ ನೆನಪಲ್ಲಿ ವಿಜಯಲಕ್ಷ್ಮಿ ವಿರಹದ ನೋವಿನಿಂದ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿ ಕಣ್ಣೀರಿಡ್ತಿದ್ದಾರೆ. ಮೇ 19, 2003ರಲ್ಲಿ ಧರ್ಮಸ್ಥಳದಲ್ಲಿ ಸಪ್ತಪದಿ ತುಳಿದಿದ್ದ ಚಾಲೆಂಜಿಂಗ್ ಜೋಡಿ ಇಂದು ದೂರ ಇದ್ದಾರೆ. ಕಳೆದ ವರ್ಷದ ಆನಿವರ್ಸರಿಗೆ ಇಂದು ಕಣ್ಣೀರಿನ ನೆನಪಾಗಿದೆ. ದರ್ಶನ್ ನೋಡಲು ವಿಜಯಲಕ್ಷ್ಮಿ ಕಾತುರ. ಒಳ ಸಂದರ್ಶನಕ್ಕೆ ಫ್ಯಾಮಿಲಿಗೆ ಪರ್ಮಿಷನ್. ನಾಳೆ ಆನಿವರ್ಸರಿ ಹಿನ್ನೆಲೆಯಲ್ಲಿ ದರ್ಶನ್ ಜೊತೆ ಮಾತನಾಡಲು ಜೈಲಿನಲ್ಲಿ ಒಳ ಸಂದರ್ಶನಕ್ಕೆ ಪರ್ಮಿಷನ್ ಕೇಳಿದ್ರು. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ರನ್ನ ಭೇಟಿ ಮಾಡಿ ಕೆಲಕಾಲ ಮಾತುಕತೆ ನಡೆಸಿದ್ರು. ಸದ್ಯ ವಿಜಯಲಕ್ಷ್ಮಿ ಮನವಿಗೆ ಸ್ಪಂದಿಸೋ ಅಧಿಕಾರಿಗಳು ಒಳ ಸಂದರ್ಶನಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪತ್ನಿ ಮಗ ಸೇರಿ 5 30 ನಿಮಿಷಗಳ ಕಾಲ ಅವಕಾಶವನ್ನ ನೀಡಿದ್ದು ಸಿಸಿಟಿವಿ ಕಣ್ಗಾವಲಿನಲ್ಲಿ ನಿಗಾ ಇಡಲಾಗುತ್ತೆ. ನಟ ದರ್ಶನ್ ಆತ್ಮಹತ್ಯೆ ಅನ್ನೋದು ಸುಳ್ಳು ವದಂತಿ. ಜೈಲಿನ ಬಳಿ ಯಾರೂ ಬರಬೇಡಿ ಎಂದ ಅಲೋಕ್ ಕುಮಾರ್. ನಿನ್ನೆಯಿಂದ ದಚ್ಚು ಫ್ಯಾನ್ಸ್ಗೆ ಭಾರಿ ಆಘಾತವಾಗಿತ್ತು. ಅದೇನಂದ್ರೆ ದರ್ಶನ್ ಜೈಲಿನಲ್ಲಿ ಸುಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅದೆಲ್ಲ ಸುಳ್ಳು, ಡೋಂಟ್ ವರಿ. ದರ್ಶನ್ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಅಂತ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ದಾರೆ. ಹರಿದಾಡ್ತಾ ಇರೋ ಸುದ್ದಿ ಸತ್ಯಕ್ಕೆ ದೂರವಾದದ್ದು. ಅದನ್ನು ನಂಬಿ ಯಾರು ಜೈಲಿನ ಬಳಿ ಬರಬೇಡಿ ಅಂತ ಸೂಚಿಸಿದ್ದಾರೆ. ಒಟ್ನಲ್ಲಿ ದರ್ಶನ್ ಒಳಗಿದ್ರೆ ವಿಜಯಲಕ್ಷ್ಮಿ ಹೊರಗಿದ್ದಾರೆ. ನಾಳೆ ಪುತ್ರನ ಜೊತೆ ಜೈಲಿಗೆ ಹೋಗಿ ದರ್ಶನ್ ಅನ್ನ ಮೀಟ್ ಮಾಡೋಕೆ ಪರ್ಮಿಷನ್ ಕೂಡ ಸಿಕ್ಕಿದೆ. ಜೈಲಿನಲ್ಲೇ ಇಬ್ಬರು ಮ್ಯಾರೇಜ್ ಆನಿವರ್ಸರಿ ವಿಶ್ ಮಾಡಿಕೊಳ್ಳಲಿದ್ದಾರೆ. ಎಸ್ ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.